ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಬೀನ್ಸ್ ಪಲ್ಯ ಮಾಡ್ತಾ ಇದೀವಿ. ಇದು ನೋಡಿ ಚಪಾತಿಗೆ ಮತ್ತೆ ರೈಸ್ ಸೈಡ್ಸ್ಗೆ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 1/4 kg ಬೀನ್ಸ್ ನೀಟಾಗಿ ತೊಳೆದು ತರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ 1 ಸ್ಪೂನ್ ಆಗಷ್ಟು ಕಡಲೆ ಬೀಜ, 1-2 ಖಾರದ ಮೆಣಸಿನಕಾಯಿ, 2 ಬ್ಯಾಡಗೆ ಮೆಣಸಿನಕಾಯಿ, ಮತ್ತೆ ತೆಂಗಿನಕಾಯಿ ತಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದೀನಿ ಒಗ್ಗರಣೆಗೆ, ಮತ್ತೆ 1 ಸ್ಪೂನು ಕಡಲೆಬೇಳೆ ತಗೊಂಡಿದ್ದೀನಿ, ಒಂದ್ ಅರ್ಧ ಸ್ಪೂನು ಸಾಸಿವೆ, 1 ಚಿಟಿಕೆ ಆಗಷ್ಟು ಅರಿಶಿನ ಪುಡಿ, ಒಂದ್ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, 1 ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಹಿಂಗು ತಗೊಂಡಿದ್ದೀನಿ. ಬೀನ್ಸ್ ಎಲ್ಲ ಈ ತರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಎಲ್ಲ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಬೀನ್ಸು. ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ. ನೋಡಿ ಸ್ಟವ್ ಹಚ್ಚಿಸ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ನೋಡಿ ಒಂದ್ 2-3 ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ. ನೋಡಿ ಈಗ ಎಣ್ಣೆ ಕಾಯ್ದಿದೆ, ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ, ಮತ್ತೆ ಸ್ವಲ್ಪ ಜೀರಿಗೆನೂ ಹಾಕೊಳ್ಳೋಣ ಇದಕ್ಕೆ. ನೋಡಿ ಸಾಸಿವೆ ಜೀರಿಗೆ ಎಲ್ಲನೂ ಚೆನ್ನಾಗಿ ಚಿಟ್ಲ್ತಾ ಇದೆ. ಈಗ ಕಡಲೆಬೇಳೆ ಹಾಕೊಳ್ಳೋಣ. ಕಡಲೆಬೇಳೆ 1 ನಿಮಿಷ ಈ ತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು, ಹಸಿ ಹಸಿ ಇದ್ರೆ ಚೆನ್ನಾಗಿರಲ್ಲ. ಕಡಲೆಬೇಳೆ ಎಲ್ಲಾನು ಸ್ವಲ್ಪ ಬ್ರೌನ್ ಕಲರ್ ಬಂತು. ಈ ಬೆಳ್ಳುಳ್ಳಿನ ಹಾಕೊಂಡು ತರ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗಡೆ. ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಬೇಕು, ಇಲ್ಲಾಂದ್ರೆ ಮುಖಕ್ಕೆಲ್ಲ ಸಿಡಿದ್ಬಿಡುತ್ತೆ ಇದು. ಮತ್ತೆ ಈರುಳ್ಳಿ ಜೊತೆಗೆ ಹಾಕಿದ್ರೆ ಅದು ಚೆನ್ನಾಗಿ ಫ್ರೈ ಆಗಲ್ಲ, ಹಂಗಾಗಿ ಸಪ್ರೇಟ್ ಆಗಿ ಹಾಕೊಂಡಿದ್ದೆ. ಈಗ ನೋಡಿ ಈರುಳ್ಳಿ ಹಾಕೊಳ್ಳೋಣ. ನೋಡಿ ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದೆಲ್ಲ ಫ್ರೈ ಮಾಡೋದಕ್ಕೆ ನೀವು ಬೇಕಾದ್ರೆ ಆಯಿಲ್ ಜಾಸ್ತಿ ಹಾಕೊಳ್ಳಿ, ಆದ್ರೆ ನಾವಿಲ್ಲಿ ಕಮ್ಮಿನೇ ಯೂಸ್ ಮಾಡೋದು, ಹಂಗಾಗಿ ನಾನು ಸ್ವಲ್ಪ ಹಾಕೋತೀನಿ. ನೋಡಿ ಒಂದ್ ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿ ಎಲ್ಲಾನು. ಈಗ ಇದಕ್ಕೆ ಬೀನ್ಸ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಎಣ್ಣೆ ಒಳಗಡೆನೆ ಈರುಳ್ಳಿ ಜೊತೆ ಸ್ವಲ್ಪ ಫ್ರೈ ಆಗ್ಲಿ. ನೋಡಿ ಇದಕ್ಕೆ 1 ಚಿಟಿಕೆ ಆಗಷ್ಟು ಅರಿಶಿನ ಪುಡಿ, ಮತ್ತೆ 1 ಚೂರು ಉಪ್ಪು ಹಾಕೊಳ್ಳೋಣ. ಉಪ್ಪನ್ನು ಅರಿಶಿನ ಪುಡಿ ಹಾಕೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಒಂದ್ ಸ್ವಲ್ಪ ಬೇಯಬೇಕು, ಲಿಡ್ ಕ್ಲೋಸ್ ಮಾಡ್ಕೊಂಡು ಅದನ್ನ ಒಂದ್ 10 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಬೀನ್ಸ್ ಎಲ್ಲ ಸ್ವಲ್ಪ ಬೇಯೋಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಸ್ಟವ್ ಹಚ್ಕೊಂಡಿದ್ದೀನಿ. ಈಗ ಒಂದು ಪಾನ್ ಇಟ್ಕೊಳ್ಳೋಣ. ನೋಡಿ ಎಣ್ಣೆ ಹಾಕ್ದಂಗೆನೆ ಕಡಲೆ ಬೀಜ ಎಲ್ಲಾನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಮತ್ತೆ ಒಣಮೆಣಸಿನ್ಕಾಯಿ ಮತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗರ್ಗರಿಯಾಗಿ ಫ್ರೈ ಮಾಡ್ಕೊಂಬರೋಣ. ನಾವೀಗ ಧನಿಯಾ ಪುಡಿ ಯೂಸ್ ಮಾಡ್ತಿದ್ದೀನಿ, ನೀವು ಬೇಕಾದ್ರೆ ಧನಿಯಾ ಕಾಳನ್ನು ಇದ್ರ ಜೊತೆ ಹಾಕೊಂಡು ಫ್ರೈ ಮಾಡ್ಕೋಬಹುದು. ಮೆಣಸಿನ್ಕಾಯಿ ಕಡಲೆ ಬೀಜ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ ನೋಡಿ ಕಾಯಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದೇನು ಜಾಸ್ತಿ ಏನ್ ಬೇಡ, ಒಂದು ಸ್ವಲ್ಪ. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡು ಆರಕ್ ಬಿಡೋಣ. ನೋಡಿ ಇದು ಹುರ್ಕೊಂಡಿರೋದು ಕಡಲೆ ಬೀಜ, ಮೆಣಸಿನ್ಕಾಯಿ, ಕಾಯಿ ತುರಿ ಎಲ್ಲ ಚೆನ್ನಾಗಿ ಆರಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಬರೋಣ. ನೀರು ಹಾಕಂಗಿಲ್ಲ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಂಬರೋಣ. ನೋಡಿ ಇದನ್ನ ಸ್ವಲ್ಪ ರುಬ್ಕೊಂಡ್ ಬಂದಿದ್ದೀನಿ. ನೋಡಿ ಇಷ್ಟು ತರ್ತರಿಯಾಗಿ ರುಬ್ಕೋಬೇಕು. ಇದು ನೋಡಿ ಲಿಡ್ ಕ್ಲೋಸ್ ಮಾಡಿದ್ವಲ್ಲ, ಅವಾಗ ಈ ತರ ಓಪನ್ ಮಾಡಿ ಈ ತರ ತಿರುಗಿಸ್ಕೊಡ್ತಿರ್ಬೇಕು. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆಲ್ಲ. ಸ್ವಲ್ಪ ಮಸಾಲೆ ರುಬ್ಬಿದೀವಲ್ಲ ಅದನ್ನ ಹಾಕೊಳ್ಳೋಣ. ನೋಡಿ ಮಸಾಲೆ ಎಲ್ಲ ರುಬ್ಬಿದೀವಲ್ಲ ಇದನ್ನ ಹಾಕೊಳ್ಳೋಣ. ಇದಕ್ಕೆ ನೀವು ಇನ್ನೂ ಸ್ವಲ್ಪ ತೆಳ್ಳಗ್ ಬೇಕು ಅಂದ್ರೆ ಗ್ರೇವಿ ತರ, ಇದಕ್ಕೆ ಇನ್ನೇನು ಸ್ವಲ್ಪ ನೀರ್ ಹಾಕೊಂಡು ಕುದಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾರ್ ತೊಳೆದಿದ್ದು ನೀರೊಂದು ಸ್ವಲ್ಪ ಇತ್ತಲ್ಲ, ಖಾರದ ನೀರು, ಇದನ್ನೇ ಹಾಕೊಳ್ಳೋಣ. ಒಂದು ಸ್ವಲ್ಪ ಸಾಕು, ಜಾಸ್ತಿ ಹಾಕೋಬೇಡಿ.
ಇದಕ್ಕೇನೆ ಒಂದ್ ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳೋಣ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಗ್ಲೇ ಬೇಯಕ್ಕೆ ಹಾಕಿದ್ವಿ, ಈಗ ಒಂದ್ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ವಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಹಾಕೊಂತಿದ್ದೀನಿ. ಈಗ ನೋಡಿ ಎಲ್ಲ ಧನಿಯಾ ಪುಡಿ ಮತ್ತೆ ಉಪ್ಪು ಎಲ್ಲ ಹಾಕಿದ್ದೀನಿ. ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಧನಿಯಾ ಕಾಳು ಬೇಕಾದ್ರೆ ಫ್ರೈ ಮಾಡ್ಕೊಂಡು ರುಬ್ಕೋಬಹುದು ಮಸಾಲೆ ಜೊತೆ, ಇಲ್ಲ ಅಂದ್ರೆ ಈ ತರ ಪುಡಿ ಹಾಕೋಬಹುದು. ನೋಡಿ ಸೈಡ್ಸ್ಗೆಲ್ಲ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಪಲ್ಯ. ಈಗ ನೋಡಿ ಫುಲ್ ಎಲ್ಲ ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಫುಲ್ ರೆಡಿ ಆಗಿದೆ ಬೀನ್ಸ್ ಪಲ್ಯ. ಈಗ ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಬಿಸಿ ಬಿಸಿ ಬೀನ್ಸ್ ಪಲ್ಯ ರೆಡಿ ಆಗಿದೆ.